ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಹಲೋ, ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಡಿಯಾ, ಟಿ ವಿ ಮೀಡಿಯಾ, ಯೂಟ್ಯೂಬ್ ಚಾನಲ್ ಎಲ್ರಿಗೂ ಥ್ಯಾಂಕ್ ಯು. ಫಸ್ಟ್ ಪ್ರೇಮಿ, ನಾನೊಂದು ಮ್ಯೂಸಿಕ್ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿದ್ದೆ ಪಿಕ್ಚರು. ಸೊ ಸಮ್ ರೀಸನ್ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ತಿರ್ಗಾ ನೀವೇ ಡೈರೆಕ್ಷನ್ ಮಾಡ್ತೀರಾ ಅಂತ ಬಂದರು. ಓಕೆ, ಮಾಡ್ಬೋದು, ಹೇಳಿ ನಿಮ್ಮದು ಏನಾದ್ರು ಕತೆ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ. ಆಮೇಲೆ ಅವ್ರಿಗೂ ಮೈಂಡಲ್ಲೂ ಒಂದು ಕತೆ ಇತ್ತು. ನನಗೆ ಗೊತ್ತಾಯಿತು, ನನಗೆ ಕತೆ ಯಾವ ಒಂದು ಹೇಳಿದ್ರು ಅವರು ತೊಗೊಂಡಿಲ್ಲ. ಸರಿ, ಓಕೆ, ನಿಮ್ಮ ಮೈಂಡಲ್ಲಿ ಏನಿದೆ ಕತೆ ಅಂತ ಕೇಳಿದೆ. ಓಕೆ, ಇದೆ ಈ ಥರ ಒಂದು ಕತೆ ಇದೆ ಸರ್ ಅಂತ ಹೇಳಿದ್ರು. ಸರಿ, ಓಕೆ, ನಮ್ಮ ಮೇಡಮ್ದೇ ಕತೆ. ನನಗೆ ಒಂಥರ ಒಂದು ತಾಯಿಯಾಗಿ ಇಷ್ಟು ಯೋಚನೆ ಮಾಡ್ತಾರ ಅಂತ, ಒಂದು ಮಗನಿಗೋಸ್ಕರ ಅಂತ ನನಗೆ ಈ ಪಿಕ್ಚರಿಂದ ಗೊತ್ತಾಯಿತು. ಯಾಕಂದರೆ ಎಲ್ಲರೂ ಅವ್ರ ಮಗನ ಒಂದು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಎಲ್ಲ ರೀತಿಯೂ ಯೋಚನೆ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಹೀರೋ ಆಗಬೇಕಂತ ಅವ್ರ ಆಸೆ ಇತ್ತು. ಅದನ್ನು ಬಂದು ಇವರು ನಮ್ಮ ಮಗ ಈ ಥರ ಮಾಡಬೇಕು, ಅವ್ರಿಗೆ ಲವ್ ಸ್ಟೋರಿನೇ ಬೇಕು ಅಂತ ಹೇಳಿದ್ರು. ನಾನು ಹಂಗೆ ಥ್ರಿಲ್ಲರ್ ಕತೆ ಹೇಳಿದೆ. ಇಲ್ಲ, ಹಿಂಗೆ ನೋಡಿ ಮೇಡಮ್, ಥ್ರಿಲ್ಲರ್ ಆಗತ್ತೆ, ಫಸ್ಟ್ ಟೈಮ್ ಮಾಡ್ತಾರೆ, ಇದೆಲ್ಲ ನಿಮಗೆ ಒಂದು ಎಲ್ಲ ರೀತಿಯೂ ಯೂಸ್ ಆಗುತ್ತೆ ಅಂತ ಹೇಳಿದೆ. ಸರಿ, ಇಲ್ಲ ಸರ್, ನನಗೆ ಲವ್ ಸ್ಟೋರಿಯೇ ಬೇಕು ಹೇಳಿದ್ರು. ಓಕೆ, ಸರಿ ಮಾಡೋಣ ಲವ್ ಸ್ಟೋರಿ. ಅವರು ಒಂದು ನಾಟ್ ಹೇಳಿದ್ರು. ಆ ನಾಟ್ನ ನಾನು ಫಿಲ್ಮಿಕ್ಕಾಗಿ ಕನ್ವರ್ಟ್ ಮಾಡಿದೆ. ಸೊ ಓಕೆ, ಇದನ್ನ ಮಾಡ್ಬೋದು ಅಂತೇಳಿ ಆಮೇಲೆ ಅವ್ರಿಗೆ ಫಸ್ಟ್ ಹೇಳಿದ್ದು, ನೋಡಿ ಮೇಡಮ್, ನಾವು ಪಿಕ್ಚರ್ ಮಾಡ್ತಾಯಿದ್ವಿ, ಒಂದು ಸಣ್ಣದಲ್ಲಿ ಏನೋ ಮಾಡ್ತಾಯಿದ್ವಿ ಅಂದ್ಕೊಳ್ಳಿ, ಮುಂದೆ ಇಟ್ಟು ಕಾಲನ್ನ ಹಿಂದೆ ಇಡಬಾರ್ದು. ಅದು ಏನೇ ಆಗಲಿ ನಮಗೆ ಸಪೋರ್ಟ್ ಮಾಡೋರು ಇರ್ತಾರೆ. ನಾವು ಹೇಳ್ತೀವಿ, ಜನ ಬರ್ತಾಯಿಲ್ಲ, ಜನ ಹೋಗ್ತಾರೆ, ನಾವು ಚೆನ್ನಾಗಿ ಒಳ್ಳೆ ಪಿಕ್ಚರ್ ಯಾವುದೇ ಮಾಡಿದ್ರು ಚೆನ್ನಾಗಿದ್ರೆ ಆಟೋಮೆಟಿಕ್ ತೊಗೊಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಫ್ರೆಂಡ್ಸ್, ನೀವೆಲ್ಲ ಫ್ಯಾಮಿಲಿ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಒಳ್ಳೆ ಕರೆಕ್ಟ್ ಪಿಕ್ಚರ್ ಇದ್ದರೆ ರೈಟಿಂಗ್ ಆಗಲಿ ಇದಾಗಲಿ ನಿಮ್ಮ ಮೂಲಕ ಅಂತ ಆಚೆ ಬರೋದು. ಸೊ ಅದೇ ಥರ ನನಗೆ ಎಲ್ಲನೂ ಫಾರ್ಮೇಟ್ ಆಯ್ತು ಈ ಪಿಕ್ಚರ್. ಸರಿ, ಓಕೆ, ಅಲ್ಲಿ ಲೊಕೇಶನ್ ಹೋಗಿ ನೋಡಿದ್ವಿ, ಎಲ್ಲ ನೋಡಿಕೊಂಡು ಎಲ್ಲ ಓಕೆ ಫೈನಲ್ ಮಾಡಿ ಮಾಡೋಣ ಅಂತ ಹೇಳಿ, ಅದೇ ರೀತಿಯಲ್ಲಿ ಈ ಪಿಕ್ಚರ್ಗೆ ಒಳ್ಳೆ ನಮಗೆ ಒಂದು ಹೀರೋಯಿನ್ ತುಂಬ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಈ ಕತೆ ಹೋಗೋದು ಆ ಹೀರೋಯಿನ್ ಮೂಲಕನೇ ಹೋಗೋದು. ಸೊ ನಾನು ಶ್ರಾವ್ಯ ಅವ್ರನ್ನ ಅವರು ಹೆಸರು ಇದಾಗಿದೆ, ಸಾತ್ವಿಕ ಅವ್ರನ್ನ ಕೇಳಿದೆ. ಅವರು ಡೇಟ್ಸ್ ಬೇರೆ ಇತ್ತು, ಅದು ಒಂದು ರಿಕ್ವೆಸ್ಟ್ ಮಾಡಿ ನಮಗೆ ಡೇಟ್ ಕೊಟ್ಟು ನೀಟಾಗಿ ಬಂದು ಮುಗಿಸ್ಕೊಟ್ರು. ಸೊ ಅದೇ ರೀತಿಯಲ್ಲಿ ನಮ್ಮ ಇನ್ನೊಬ್ಬರು ಶೋಭಿತಾ ಅವರು, ನಮ್ಮ ಫ್ರೆಂಡು, ಅವರು ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಾಡಿಕೊಟ್ರು. ಇದನ್ನು ನೀಟಾಗಿ ಆರ್ಗನೈಸ್ ಮಾಡಿದ್ದು, ಆಮೇಲೆ ಕೋಆರ್ಡಿನೇಟ್ ಮಾಡಿ ನಮಗೆ ನನ್ನ ಟೀಮ್ ಹೇಳ್ತೀನಿ, ಎಲ್ಲರೂ ಇದ್ದಾರೆ. ಸೊ ಎಲ್ಲರ ಹೆಸರು ಇವಾಗ ಹೇಳೋದು ಬೇಡ, ಇದು ಫಸ್ಟ್ ಪ್ರೆಸ್ ಮೀಟು. ಸೊ ನನ್ನ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ ಫಿನಿಶಿಂಗ್ ಸ್ಟೇಜಲ್ಲಿ ನನಗೆ ಒಂದು ಲಾಸ್ಟ್ ಗೋಕರ್ಣ ಶೂಟಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಫೆಬ್ರವರಿಯಲ್ಲಿ. ಸೊ ಅದನ್ನು ನಾನು ಗೊತ್ತಿಲ್ಲ, ಇವತ್ತು ನಾನು ಬಂದಿದ್ದೀನಿ ಅಂದರೆ ನೀವೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಹೇಳ್ಬೋದು. ನನ್ನ ಟೀಮು ಆಗಲಿ, ನನ್ನ ಎಲ್ಲ ನನಗೆ ಹೇಳ್ತಾರಲ್ಲ, ಒಂದು ಭಯ ಇರುತ್ತೆ. ಒಂದು ಪಿಕ್ಚರ್ ಸಡನ್ನಾಗಿ ಆದ ತಕ್ಷಣ ಇನ್ನೂ ಒಂದು 5 days ಶೆಡ್ಯೂಲ್ ಇತ್ತು, ಡೇಸ್ ಶೂಟ್ ಇತ್ತು. ಇಷ್ಟರಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ಅವ್ರಿಗೆ ಭಯ ಇತ್ತು. ನಾನು ಒಂದೇ ನಾನು ಅಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಒಂದೇ, ನನಗೆ ಅಲ್ಲಿ ಏನೂ ಆಗಬಾರ್ದು, ಬೆಂಗಳೂರಲ್ಲಿ ನಾನು ಕರ್ಕೊಂಡ್ಬಂದು ಬಿಟ್ಬಿಡು ದೇವರೇ. ಯಾಕಂದ್ರೆ ನನ್ನ ನಂಬ್ಕೊಂಡು ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಏನಾಗುತ್ತೆ ಏನು ಗೊತ್ತಿಲ್ಲ. ನಾನು ನಂಬ್ಕೊಂಡು ಹಂಗೆ ಬಂದೆ. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ರಿಕವರ್ ಆದೆ. ಥ್ಯಾಂಕ್ ಯು ನನ್ನ ಟೀಮ್ಗೆ ಮತ್ತು ನನ್ನ ತಂದೆಗೆ, ನಮ್ಮ ಅಕ್ಕವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದಾದಮೇಲೆ 3 months ನಾನು ವರ್ಕ್ ಮಾಡೋಕ್ಕಾಗಿಲ್ಲ ಈ ಪಿಕ್ಚರು. ಅವ್ರಿಗೆ ಹೇಳಿ 3 months ಟೈಮ್ ಬೇಕು ಮೇಡಮ್ ನನಗೆ ಅಂತ. ಓಕೆ, ಮಾಡಿ ಸರ್, ನೀವು ಪರವಾಗಿಲ್ಲ, ಫಸ್ಟ್ ಮೈನ್ ಹೆಲ್ತ್ ಹೇಳಿ ಅವರು ನನಗೆ ಸಮಕಾಲೀನ ಅಂದರೆ ಟಿ ಗಿರಿಜಾ. ಹೌದು. ಸೊ ಅವರ ಸಹೋದರಿ ಆಗಿರೋದ್ರಿಂದ ಅವರು ವೃತ್ತಿಯಲ್ಲಿ ಶಿಕ್ಷಕಿ. ಪ್ರಥಮ ಬಾರಿಗೆ
ಎಂಟ್ರಿ ಆಗಿದ್ದೀರಾ ಸಿನಿಮಾ ಲೋಕಕ್ಕೆ. ಶುಭವಾಗ್ಲಿ ನಿಮ್ಗೆ ಅಂತ ಹಾರೈಸ್ತಾ ಅಮ್ಮ ಏನ್ ಹೇಳ್ತೀರಾ? ಇಲ್ಲ, ಮಗನ್ನ ನಾನು ಹೀರೋ ಮಾಡ್ಬೇಕಂತ ಇಷ್ಟಪಟ್ಟಿದ್ದು ನಿಜ. ಅದಕ್ಕೆ ಪುಷ್ಟಿ ಕೊಟ್ಟಿದ್ದು ಪ್ರದೀಪ್ ವರ್ಮ ಅವರು. ಯಾಕಂದ್ರೆ ನನ್ನ ಎಲ್ಲ ಮಾತುಗಳಿಗೂ ಅವರು ಹೂ ಅಂದ್ಕೊಂತಾನೆ ಬಂದ್ಬಿಟ್ಟು ನನಗೆ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ನನಗೆ ಹೇಳಲಿಕ್ಕೆ ಆಗಲ್ಲ ಎರಡು ಮಾತಲ್ಲಿಗೆ. ಅವರೆಲ್ಲ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದ್ರ ಮಿಕ್ಕಿ ನನಗೇನು ಹೇಳಲಿಕ್ಕೆ ಆಗಲ್ಲ. ಈಗ ಕತೆ ನನ್ನ ಹತ್ರ ಇತ್ತು ಸರ್, ಯಾಕಂದ್ರೆ ನಾನು ರೈಟರ್ ಸರ್. ಇಲ್ಲ ನನ್ನ ಕವಿದ ಮೋಡ ಸರಿ ಇತ್ತು ಅಂತ 2ನೇ ಕಾದಂಬರಿ. ನಾನು ಕರಿಬಸವೇಶ್ವರನ ಬಗ್ಗೆ ಅವ್ರದ್ದು ಲೈಫ್ ಹಿಸ್ಟ್ರಿ ತಗೊಂಡು ಹಾಡುಗಳೆಲ್ಲ ಬರೆದಿದ್ದೀನಿ. ಆಮೇಲೆ ಟಿ ಗಿರಿಜಾ ಅವರ ಗಡ್ಡೆಯಲ್ಲಿ ಬೆಳೆದಂಥವಳು. ಇದು ರಿಯಲ್ ನಡೆದಿದೆ ಕತೆ. ಹಂಗಾಗಿ ನನ್ನ ಒಂದು ಇದಕ್ಕೆ ನಾನು ಬರೆದೆ. ಆಮೇಲೆ ಅವ್ರು ನನಗೆ ಕೇಳಿದ್ದು ಒಂದೇ ಮಾತು, ನೀವು ಏನಾದರೂ ಸ್ವಲ್ಪ ನನ್ನ ಕತೆ ಚೇಂಜ್ ಮಾಡ್ಬೋದಾ ಇದಕ್ಕೆ ನನ್ನ ಸಿನಿಮಾಗೆ ಅಂತ ಕೇಳಿದಾಗ ನಿಮ್ಗೆ ಹೆಂಗೆ ಬೇಕು ಚೇಂಜ್ ಮಾಡ್ಕೊಳ್ಳಿ ಅಂದೆ. ಅವರು ಪಾಪ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಹಂಗಾಗಿ ನಾನು ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲಿ ರಿಯಲ್ ಕತೆ ಆಗಿದೆ ನನಗೆ ಹೇಳಿಲ್ಲ, ನಾನು ಹೇಳ್ತೀನಿ. ನನಗೆ ಡೌಟ್ ಅವ್ರದ್ದೇ ಇದೆ ಅಂತ. ಅಲ್ಲ, ನಿಮ್ಮಲ್ಲಿ ಇವತ್ತು ಒಂದು ಹೇಳ್ಬೇಕು ಅಂದರೆ ರಿಯಲ್ ಕತೆ ನಂದಲ್ಲ, ಅದು ಬೆಳಗಾಂ ಸೈಡ್ದು ಒಂದು ಕತೆ. ನಾನು ಅದನ್ನ ನನ್ನ ಬರವಣಿಗೆಯಲ್ಲಿ ತೊಗೊಂಡು ಬಂದೆ. ಅದಕ್ಕೆ ಇವರಿಗೆ ಬೇರೆ ಕತೆ ಇತ್ತು, ಕೊಡ್ತೀನಿ ತುಂಬ ಹೇಳಿದರು. ಆದರೆ ನನಗೆ ಯಾವ ಕತೆನೂ ಇಷ್ಟ ಆಗಲ್ಲ. ನನ್ನ ಮಗನಿಗೆ ಲವ್ ಸ್ಟೋರಿನೇ ಬೇಕಾಗಿತ್ತು. ಯಾಕಂದ್ರೆ ನಾನು ಬರೆಯೋದೇ ಲವ್ ಸ್ಟೋರಿಗಳನ್ನ. ಹಂಗಾಗಿ ನನಗೆ ಲವ್ ಕತೆನೇ ಬೇಕಾಗಿತ್ತು. ಅವ್ರಿಗೂ ಅಷ್ಟೊಂದು ಹೇಳಿದೆ ನಾನು. ಅವಾಗ ಅವ್ರು ಹೇಳಿದರು, ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಫೈಟ್ ಗಿಟ್ ಹಾಕೋಬೋದಾ ಮೇಡಮ್ ಅಂದರು. ಆಯಿತು ಮಾಡ್ಕೊಳ್ಳಿ, ನಿಮ್ಮ ಸಿನಿಮಾಗೆ ಏನು ಬೇಕೋ ನೀವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈಗ ಒಂದು ಸ್ವಲ್ಪನೂ ಕಷ್ಟ ಇಲ್ದಂಗೆ ನನ್ನ ಶೂಟಿಂಗ್ ಟೈಮಲ್ಲಾಗಲಿ ತುಂಬ ಚೆನ್ನಾಗಿ ನನ್ನ ಸಪೋರ್ಟ್ ಮಾಡಿದ್ದಾರೆ. ಮತ್ತೇನಾದರೂ ಜಗಳ ಮಾಡಿದ್ದೇನೆ ಹೇಳ್ಬೇಕು. ಆಮೇಲೆ ನನ್ನ ಮೀನ್ಸ್ ಹೊಸಬ್ರು ಅಲ್ವಾ ಸರ್, ಫಸ್ಟ್ ಟೈಮ್ ಅವ್ರಿಗೆ ಎಕ್ಸ್ಪ್ಲೇನೇಷನ್ ಮಾಡ್ಬೇಕಂದ್ರೆ ನಾನು ಎ ಇಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗಾಗುತ್ತೆ. ಇಲ್ಲ ಸರ್, ಎ ಇಂದ ಸ್ಟಾರ್ಟ್ ಮಾಡಿಲ್ಲ ಅವ್ರು, ನನಗೆ ಸಿ ಇಂದ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಒಂದು ಟೀಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದು ಲೈವ್ ಪ್ರೊಡ್ಯೂಸರ್ ಹರೀಶ್ ಕುಮಾರ್ ಅಂತ, KM ಹರೀಶ್ ಅಂತೇಳಿ. ಹಾಗೂ ಮೀಡಿಯಾ ಚಾನಲ್ಗಳಿಗೂ, TV ಚಾನಲ್ಗಳಿಗೂ ವಂದನೆಗಳು, ಯೂಟ್ಯೂಬ್ ಚಾನಲ್ಗಳಿಗೂ ವಂದನೆಗಳು ಹೇಳ್ತಾ, ನಾನು ಬೇಸಿಕಲಿ ಹೋಟೆಲ್ ಉದ್ಯಮಿ. ಈಗ ನಮ್ಮ ಮಗ ಎಲ್ಲೋ ಶೂಟಿಂಗಿಗೆ ಹೋಗ್ತಾ ಇದ್ದ ಅಲ್ಲಿ ಅದಕ್ಕೆ ಅದು ಏನು ಹಿಂಗೆ ಹೋಗ್ತಾನೆ ಅಂತ ಬೇಜಾರಾಯಿತು. ನಾವು ನಮ್ಮ ಮನೆಯವರು ಒಂದು ಸ್ಟೋರಿ ಬರೆದಿದ್ರು, ನಾವೇ ಮಾಡಿಬಿಡೋಣ ಬಿಡು ಅಂತ. ಯಾರೂ ಕೊಡಲ್ಲ ಚಾನ್ಸ್, ಅದಕ್ಕೆ ನಾವೇ ಮಾಡಿಬಿಡೋಣ ಬಿಡು ಅಂತೇಳಿ ಮಾಡಿದ್ದೀವಿ. ಈಗ ನಮ್ಮ ಡೈರೆಕ್ಟ್ರು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಅವರೇ ಮುಂದಿನದೆಲ್ಲ ಹೇಳ್ತಾರೆ. ನಮ್ಮ ಹೀರೋ ಸಾತ್ವಿಕ ಅವರು ಯಾಕೆ ಅಷ್ಟು ನಗ್ತಿದ್ರು ಅಂತ ನಮ್ಮೆಲ್ಲರಿಗೂ ಪ್ರಶ್ನೆ ಕಾಡ್ತಿದೆ. ಆ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಮೇಡಮ್ ಓದ್ರಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಟೀಮ್ನ ಸಪೋರ್ಟ್ ಮಾಡೋಕ್ಕೆ ನೀವಿಷ್ಟು ಜನ ಬಂದಿರೋದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ರೇಮಿ ಬಗ್ಗೆ ಫಸ್ಟ್ ಮೂವಿ ಬಗ್ಗೆ ಮಾತಾಡ್ಬಿಡ್ತೀನಿ. ಪ್ರೇಮಿ ಡೆಫಿನೆಟ್ಲಿ ಅ ಲವ್ ಸ್ಟೋರಿ. ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ಟ್ರೇಲರ್ ಮತ್ತು ಟೀಸರ್ ಲಾಂಚಲ್ಲಿ ಇನ್ನೂ ಜಾಸ್ತಿ ಮಾತಾಡ್ತೀನಿ. ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಒಂದು ಟ್ರೂ ಲವ್ ಫೈನ್ಸ್ ಯು ಅಂತ ಏನು ಸಬ್ ಟೈಟಲ್ ಕೊಟ್ಟಿದ್ದಾರೆ ಅದಕ್ಕೆ ಆ್ಯಪ್ಟ್ ಆಗಿದೆ. ಅಂದರೆ ನಮ್ಮ ಜನ್ರೇಷನ್ಗೆ ಅವರ ಥಾಟ್ ಪ್ರೊಸೆಸ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ವಿತ್ ಅ ಲಾಟ್ ಆಫ್ ಗ್ಲಾಮರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಗ್ಲಾಮರಸ್ ಆಗಿಲ್ಲ, ಟೋಟಲ್ ಆಫ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಕ್ಯಾಮ್ರಾ ವರ್ಕ್ ನೀವೆಲ್ಲ ನೋಡ್ದಂಗೆ ಗೌತಮ್ ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಮೂವಿಗೆ. ಆ್ಯಂಡ್ ಪ್ರದೀಪ್ ಸರ್ ಆಲ್ರೆಡಿ ಡಿರೆಕ್ಷನ್ ಸುಮಾರು ಸಿನಿಮಾ ಡಿರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಈಸ್ ಅ ವೆರಿ ಗ್ರೇಟ್ ಮ್ಯೂಸಿಕ್ ಡಿರೆಕ್ಟರ್. ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ. ತುಂಬ ಇನ್ಸ್ಪೈರ್ ಆಗಿದ್ದೀನಿ, ತುಂಬ ಕಲ್ತಿದ್ದೀನಿ. ಆ್ಯಂಡ್ ತುಂಬ ಪ್ರೀತಿ ಸಿಕ್ಕಿದೆ ನಂಗೆ ಅವರಿಂದ. ಒಂದು 15 ದಿನ ಐ ಥಿಂಕ್ ಮನೆಯಿಂದ ಆಚೆ ಇದ್ದೆ, ದಾವಣಗೆರೆಯಲ್ಲಿದ್ದೆ. ಅಷ್ಟು ದಿನಾನೂ ನಂಗೆ ಮನೆ ನೆನಪಾಗಿಲ್ಲ. ಆ್ಯಂಡ್ ಅಷ್ಟು ಪ್ರೀತಿಯಿಂದ ಮನೆ ಮಗಳ ಥರ ನಾನು ನೋಡಿಕೊಂಡು ಯಾವುದಕ್ಕೂ ಕಡಿಮೆ ಮಾಡಿದೆ. ಈ ಸಿನಿಮಾನ ಆಚೆ ತಂದಿದ್ದಾರೆ ಅಂದರೆ ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಆ್ಯಂಡ್ ನಾನು ಅವ್ರನ್ನ ರಮಿಕಾ ಸೇನ್ ಅಂತ ಕರೀತಿರ್ತೀನಿ, ಬಿಕಾಸ್ ಶಿ ಸಚ್ ಅ ಪವರ್ಫುಲ್ ವುಮೆನ್. ಐ ಥಿಂಕ್ ಒಂದೊಂದ್ಸರಿ ಅವ್ರ ಪ್ರೀತಿ ಅದ್ವಿಕ್ ಕೊಡೋದು ನೋಡಿದ್ರೆ ತುಂಬ ಜೆಲಸ್ ಫೀಲ್ ಆಗುತ್ತೆ. ದೇ ಜಸ್ಟ್ ಲವ್ ಹಿಮ್.
ಲೈಕ್ ಆ ಥರ ಪ್ರೀತಿ ಆ್ಯಂಡ್ ಅದು ಕಾಣಿಸುತ್ತೆ ಅದ್ವಿಕಲ್ಲಿ. ಆ್ಯಂಡ್ ವೆನ್ ಯು ಲವ್ಡ್ ಪ್ರಾಪರ್ಲಿ ಅದು ಎದ್ದು ಕಾಣುತ್ತೆ. ಅದ್ವಿಕ್ ಇಸ್ ಅ ಲವ್ಲಿ 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 ಹ್ಯೂಮನ್ ಬೀಯಿಂಗ್. ಫಸ್ಟ್ ಥಿಂಗ್, ಅವರು ಒಂದು ಯಂಗ್ ಹೀರೋ ಆಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಂಗ್ ಹೀರೋಸ್ ಬೇಕು ಆ್ಯಂಡ್ ಡೆಫಿನೆಟ್ಲಿ ಒಂದು ಮಾರ್ಕ್ ಮಾಡ್ತಾರೆ ಹೀರೋ ಲಿಸ್ಟಲ್ಲಿ. ಈಸ್ ಅನ್ ಅಮೇಝಿಂಗ್ ಪರ್ಸನ್. ತುಂಬ ಪೇಷನ್ಸ್, ನನ್ನ ಜೊತೆ ತುಂಬ ಪೇಷನ್ಸ್ ಆಗಿದ್ದಾರೆ ಆ್ಯಕ್ಚುಲಿ ಈ ಟೀಮ್. ಇಟ್ಸ್ ಅ ವಂಡರ್ಫುಲ್ ಟೀಮ್. ಆ್ಯಂಡ್ ಇವತ್ತು ಸಾಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಚೇತನ್ ಗಂಧರ್ವ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಾಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಾರೆ, ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಆ್ಯಂಡ್ ನಕ್ಕಿದ್ದು ಯಾಕೆ ಅಂತಂದರೆ ಅವರು ಇಬ್ಬರು ವೇಟ್ ಮಾಡಬೇಕು, ಒಬ್ರಲ್ಲ ಅಂದ್ರಲ್ಲ, ಅದಕ್ಕೆ ನಗು ಬಂತು. ಬಟ್ ನನಗೇನು ಅನ್ಸುತ್ತೆ ಅಂದರೆ ಟ್ರೂ ಲವ್ ಅನ್ನೋದು ಬರೀ ವೇಟ್ ಅಂತಲ್ಲ, ಟ್ರೂ ಲವ್ ನೆವರ್ ಗೋಸ್ ಅವೇ ಅಂತ ಅನ್ಸುತ್ತೆ ನನಗೆ. ಇಫ್ ಇಟ್ ಇಸ್ ಟ್ರೂ ವಿಲ್ ನೆವರ್ ಗೋ ಅವೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಆಲ್ರೌಂಡರ್ ಆದ ನಮ್ಮ ಪ್ರದೀಪ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಇದರಲ್ಲಿ ಸೆಕೆಂಡ್ ಲೀಡ್ ರೋಲ್, ಒಂಥರ ಗ್ಲಾಮರ್ ಆಗಿ ಇರ್ತೀನಿ. ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ಅಂದರೆ ಒಂದು ಶುದ್ಧ ಪ್ರೀತಿಯ ಚಿತ್ರಣ ಇಲ್ಲಿ ಕಾಣ್ತಾ ಇದೆ. ಅಂದರೆ 90s ಕಿಡ್ಸ್ ಯಾವ ಥರ ಆ ಜನ್ರೇಷನಲ್ಲಿ ಯಾವ ಥರ ಲವ್ ಇರುತ್ತೆ ಅಂದರೆ ಪ್ಯೂರ್ ಆಗಿರುತ್ತೆ. ಪ್ಯೂರ್ ಅಂದರೆ ಪ್ರತಿಯೊಂದು ಥಿಂಗ್ಸಿಗೂ ವ್ಯಾಲ್ಯೂ ಕೊಡ್ತಾ ಇದ್ರು. ಆ ಚಿತ್ರಣ ನಮ್ಮ ಈ ಮೂವಿಲಿ ಕಾಣಿಸ್ತಾ ಇದೆ. ನಾನು ನನ್ನ ಪಾತ್ರಕ್ಕೆ ಆದಷ್ಟು ಜೀವ ತುಂಬಿದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಿರಣ್ ಸರ್ ಆಗಲಿ ಆ್ಯಂಡ್ ಅಂಬಿ ಸರ್, ವಿಮಲ್ ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸೊ ಈ ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಗೌತಮ್ ಮಟ್ಟಿ ಅವರು ಏನು ಹೇಳ್ತಾರೆ ಕೇಳೋಣ. ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಈಗ ಪ್ರೇಮಿ ನನ್ನ ಜೀವನದ 2ನೇ ಚಲನಚಿತ್ರ. ಸೊ ಇದಕ್ಕೆ ಬಿಗ್ ಥ್ಯಾಂಕ್ ಯು ನಾನು ಪ್ರದೀಪ್ ಸರ್ ಹೇಳಬೇಕು. ಸೊ ನನ್ನ ಟೀಮ್ಗೆ ಇಂಟ್ರೊಡ್ಯೂಸ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪ್ರದೀಪ್ ಸರ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ ಅದಕ್ಕೆ ಎಲ್ಲರಿಗೂ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ತುಂಬ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ಯಾರ ನಮ್ಮ ಮೇಡಮ್ ಹೇಳ್ದಂಗೆ ನಮ್ಮ ಮನೆ ಮಿಸ್ಸೇ ಆಗಲಿಲ್ಲ 15 ದಿವಸ, ದಾವಣಗೆರೆಯಲ್ಲಾಗಲಿ ಎಲ್ಲೇ ಹೋಗಲಿ. ಸೊ ತುಂಬ ಫ್ಯಾಮಿಲಿ ಟೈಪ್ ನಮ್ಮನ್ನೆಲ್ಲರೂ ನೋಡ್ಕೊಂಡಿದ್ದಾರೆ. ಹೊಸಬ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದಕ್ಕಿಂತ ಬೇರೆ ಏನು ಹೇಳಕ್ಕೆ ನನ್ನ ಹತ್ರ ಇಲ್ಲ. ಸೊ ಫಿಲಮ್ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಬೇಕು. ಆಡಿಯನ್ಸ್, ಮೀಡಿಯಾ ಎಲ್ಲರಿಂದ ನಿಮ್ಮ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು. ಕನ್ನಡ ಚಲನಚಿತ್ರನ ನಾವು ಹೆಚ್ಚೆಚ್ಚಾಗಿ ನೋಡ್ಬೇಕಾದ್ರೆ ಒಳ್ಳೆ ಕತೆ ಬೇಕು ಅಂತ ಸಾಕಷ್ಟು ಜನ ಮಾತಾಡಿದ್ದಾರೆ. ಈ ಒಂದು ಚಿತ್ರದ ಕತೆ ಏನು ಹೇಳೋದಿದೆಯಲ್ಲ, ರೀತಿ ಇದೆಯಲ್ಲ, ನೆರೇಷನ್ ಹೇಗೆ ತೊಗೊಂಡೋಗೋದು, ಅದರಲ್ಲೇ ಈ ಚಿತ್ರದ ಒಂದು ಯಶಸ್ಸು ಅಡಗಿದೆ ಅಂತ ನಾನು ನಂಬ್ಕೊಳ್ತೀನಿ. ಪ್ರದೀಪ್ ಅವರು ಡೈರೆಕ್ಷನಲ್ಲಿ ಆ ನೆರೇಷನ್ ಅಂತಲ್ಲ, ಒಂದು ತಿಳಿಯಾಗಿ ಒಂದನ್ನು ಕಥೆಯನ್ನು ತೊಗೊಂಡು ಹೋಗ್ತಾರೆ. ಎಲ್ಲೂ ಏರುತ್ತಿಗ್ಗುಗಳು ಬರೋದಿಲ್ಲ, ನಿಧಾನಕ್ಕೆ ಹೋಗುತ್ತೆ. ಮತ್ತು ನಾನು ಒಂದು ಪೋಷಕ ನಟಾಗಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಅದು ಕೂಲಂಕುಷವಾಗಿ ಏನು ಅಂತ ನಾನು ಹೇಳುವಂಥ ಪ್ರಸಂಗ ಇದಲ್ಲ, ಅದು ನೀವು ಇದರಲ್ಲೇ ನೋಡಬೇಕು, ಸ್ಕ್ರೀನಲ್ಲಿ ನೋಡಬೇಕು. ಆದರೆ ಹೀಗೂ ಒಂದು ಜೀವನದಲ್ಲಿ ಒಂದು ಬದಲಾವಣೆಗಳು ಬರ್ಬೋದಾ, ಆಘಾತಗಳು, ಅದು ಹೇಗೆ ಮುಂದಿನ ದಿನಗಳಿಗೆ ಅದು ನಾಂದಿ ಆಗುತ್ತೆ ಒಂದು ಒಳ್ಳೆ ಕೆಲಸಕ್ಕೆ ಅನ್ನೋದಕ್ಕೆ ನನ್ನ ಪಾತ್ರ ಒಂದು ಕೊಂಡಿಯಾಗಿ ಅದ್ರಲ್ಲಿ ಬಳಸ್ಕೊಳ್ತೀವಿ. ಕತೆ ಸಾಗಬೇಕಾದ್ರೆ ನನ್ನ ಪಾತ್ರ ಅಲ್ಲಿ ಅದು ಕೊಂಡಿ ಆಗ್ತಾ ಹೋಗುತ್ತೆ, ಇಲ್ಲದರೆ ಅದು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ. ಮತ್ತು ನಾನು ಈ ಒಂದು ತಂಡದ ಬಗ್ಗೆ ಹೇಳಬೇಕು ಅಂದರೆ, ನಾನು ಮೂಲತಃ ಭೂಮಿಯ ಕಲಾವಿದ. ಅಲ್ಲಿಂದ ಇಲ್ಲಿ ಚಲನಚಿತ್ರದಲ್ಲಿ ಮಾಡಬೇಕಾದ್ರೆ ಪ್ರದೀಪ್ ಅವ್ರು ಕೊಟ್ಟಂಥ ಕಂಫರ್ಟ್ ಝೋನ್, ಕ್ಯಾಮ್ರಾ ಮುಂದೆ ಆಗ್ಬೋದು ಅಥವಾ ಹಿಂದೆ ಆಗ್ಬೋದು, ಎಷ್ಟು ಚೆನ್ನಾಗಿತ್ತು. ಮತ್ತು ಇಡೀ ನಮ್ಮ ತಂಡದಲ್ಲಿ ಸುಮಾರು ಜನ ಹೇಳಿದ್ರು ಈಗಾಗಲೇ, ಎಲ್ಲ ಒಂದು ಮನೆಯ ವಾತಾವರಣ ಆಯಿತು ಅಂತ. ಅಕ್ಷರಶಃ ಹಳ್ಳಿಯ ಮನೆಯ ವಾತಾವರಣ ಆಯಿತು. ಅಂದರೆ ಯಾವ ಪೊಲ್ಯೂಷನೂ ಇಲ್ಲ, ಬಹಳನೇ ಚೆನ್ನಾಗಿತ್ತು. ನಾವೇನು ಶೂಟ್ ಮಾಡಿದ್ವಿ, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕೂಡ ಅದು ಬಹಳ ತಿಳಿಯಾಗಿ ಬಂತು. ತುಂಬ ಚೆನ್ನಾಗಿ ಬರುತ್ತೆ, ಯಶಸ್ವಿ ಆಗುತ್ತೆ. ಕನ್ನಡ ಚಲನಚಿತ್ರ ಒಳ್ಳೆಯ ಒಂದು ಸ್ಥಾನವನ್ನು ಈ ಒಂದು ಕಥೆಯ ಮೂಲಕ, ಈ ಒಂದು ಚಲನಚಿತ್ರ ಮೂಲಕ ಗಿಟ್ಟತ್ತೆ ಅನ್ನೋ ನಂಬಿಕೆ ನನಗಿದೆ. ಅದ್ವಿಕ್ ಅವರು ಬಹಳನೇ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ, ಖುಷಿಯಾಗಿದೆ. ಈ ಒಂದು ಸಿನಿಮಾ ಜರ್ನಿಲಿ ನಾನು ಅವರ ಈ ತಂಡದಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು ನನಗೆ ಸಂತೋಷ ಆಗುತ್ತೆ. ನಮಸ್ತೆ. ಶುಭ ಗೀತೆಯೊಂದಿಗೆ
ಇಂಥ ಒಂದು ಒಳ್ಳೆ ವೇದಿಕೆ ಇದು. ಎಲ್ಲರೂ ಕಲಾವಿದರೆ ಇಲ್ಲಿ, ಯಾರು ಬೇರೆ ಯಾರಿಲ್ಲ, ಎಲ್ಲ ಕಲಾವಿದರೆ. ಈ ಕಡೆ ಚಿತ್ರ ತೆಗಿತಾ ಇರೋರು, ಪ್ರೆಸ್ ಮೀಡಿಯಾ ಆಗಲಿ ಮತ್ತು ಡಿಜಿಟಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಚಾನಲ್ನವರಾಗಲಿ, ಎಲ್ಲ ಬಂಧು ಬಾಂಧವರು, ಎಲ್ಲ ಕಲಾವಿದರ ಮಧ್ಯೆ ನನ್ನನ್ನು ಇಲ್ಲಿ ಕೂಡಿಸಿದ್ದಾರೆ. ನಾನು ಬರೀ ಜಸ್ಟ್ ಒಬ್ಬ ಗಾಯಕ, ಅದರ ಕಲಾವಿದನಾಗೆ ಬಂದಿದ್ದೇನೆ. ಅದರಿಂದ ಒಂದೇ ನನ್ನ ಕಲ್ತಿರೋ ವಿದ್ಯೆದೊಂದು ತುಣುಕು ಹಾಡ್ಬಿಡ್ತೇನೆ ರೀ. ಸರ್ವದಕ್ಕೂ ವಿಘ್ನೇಶ್ವರನೇ ಕಾರಣ, ಆದ್ದರಿಂದ ಅವನ ನಾಮಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋಣ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿಯು. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿಯು. ಸತತ ಗಣನಾಥ ಮುಕುತಿ ಪತಕೀವ ಮನ ಮಹಾರುದ್ರ ದೇವರು ಬಕುತಿದಾಯಕಳು ನಮ್ಮ ಭಾರತೀ ದೇವಿಯು. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ, ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ. ಲಿರಿಕ್ಸ್ ಅವರೇ ಬರೆದಿದ್ದಾರೆ. I'm really so proud of him. He has so much of ಮೇಲೆ ಕೂತಿರೋಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ. ಮತ್ತೆ ನನ್ನ ಫ್ರೆಂಡ್ಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.